ನೀವೊಂದು ನಿಮಿಡ ರೆಫರೆನ್ಸ್ ತೊಗೊಂಡಾಗ ನಿಮ್ಮ ಒಂದು ಕರಿಯರ್ ಅಂತ ನೋಡಿದಾಗ ಅದೇ ಥರದ ಜನಮದ ಜೋಡಿ ಪನ್ನಾಲಾಲ್ ಅವರ ಒಂದು ಕಾದಂಬರಿ ಆಧಾರಿತ, ಸೊ ಗುಜರಾತಿ ಇದರದ್ದು ಕನ್ನಡಕ್ಕೆ ತಂದಾಗ ನಮಗದು ಜನಮದ ಜೋಡಿ. ಸೊ ಇಟ್ಸ್ ಆಲ್ವೇಸ್ ದಟ್ ರೂಟ್ಸ್ ಎಲ್ಲೆಲ್ಲೋ ಕೆಲವುದು ಇರುತ್ತೆ. ಸೊ ನೌ ಐ ವಾಂಟ್ ಟು ಗೋ ಬ್ಯಾಕ್ ಟು ಯುವರ್ ರೂಟ್ಸ್ ಇನ್ ಟರ್ಮ್ಸ್ ಆಫ್ ರಂಗಾಯಣ ಎಲ್ಲ ಸೇರ್ಕೊಂಡ್ರಿ. ಮುಂದೆ ಒಂದಷ್ಟು ಕುತೂಹಲಗಳಿರೋದು ಅಂದರೆ 70, 80, 90, 2000 ಈಚೆಗೆ 2024ವರೆಗೂ ನೀವೊಂದು ಕಲೆಯಲ್ಲಿ ಆ ಮಾಧ್ಯಮದಲ್ಲಿ ಆದಂಥ ಬೆಳವಣಿಗೆಗಳೆಲ್ಲ ನೋಡ್ಕೊಂಡು ಬಂದಿರೋ ನಿಮಗೆ 80ರ ದಶಕದ ಒಂದಷ್ಟು ಸವಿ ನೆನಪುಗಳು, ಆ ಒಂದು ದಿನದಲ್ಲಿ ನಿಮ್ಮಲ್ಲಿದ್ದಂಥ ಹಸಿವಿಗೆ ದಾರಿ ಮಾಡಿಕೊಟ್ಟಂಥ ಒಂದಷ್ಟು ಆಪರ್ಚುನಿಟಿಗಳು. ಅಂದರೆ 80 ಅಂದರೆ ಕಾಲೇಜ್ 80. ನಮಗೇನು ಅಂದರೆ ಸಾಗರ ನಿಮಗೆ ಹೇಳಿದ್ನಲ್ಲ, ಒಂಥರ ಸಾಹಿತ್ಯ, ರಾಜಕೀಯ ಅಂತೆಂಥ ಒಳ್ಳೆ ಸ್ಪೀಚ್ ಕೇಳಿದೆ. ಐ ಆಮ್ ಸಾರಿ ಟು ಸೇ ದಿಸ್, ಇವತ್ತಿನ ರಾಜಕಾರಣಿಗಳು ಮಾತನಾಡುವುದಕ್ಕೂ ಆಗಿನ ರಾಜಕಾರಣಿಗಳಿಂದ ನಾನು ತುಂಬ ಕಲ್ತಿದ್ದೇನೆ. ನಿಮಗೆ ಜನಾರ್ದನ್ ಜೋಶಿ ಇರ್ಬೋದು, ರಾಮಕೃಷ್ಣ ಹೆಗಡೆ ಇರ್ಬೋದು, JH ಪಟೇಲ್ ಇರ್ಬೋದು. ಅಂದರೆ ಆ ಮಾತಿದೆಯಲ್ಲ, ಅಂದರೆ ಒಂದು ಚುನಾವಣಾ ಭಾಷಣವನ್ನು ಇನ್ನೊಂದು ಪಕ್ಷವನ್ನು ಅಂದರೆ ಒಂದು 10% ಬೈತಿದ್ರೆ 90% ವ್ಯಾಲ್ಯೂನ ಹೇಗೆ, ಒಂದು ದೇಶ ಕಟ್ಟೋದು ಹೇಗೆ, ಸಮಾಜವಾದ ಅಂದರೆ ಏನು, ಸೋಷಲ್ ಇದಂದ್ರೇನು, ಕಮ್ಯುನಿಸ್ಟ್ ಅಂದ್ರೇನು, ಇದಂದ್ರೇನು. ಯಾಕೆಂದರೆ ಒಂದು ಭಾಷಣದಲ್ಲಿ ಎಂಥ ಚೆನ್ನಾಗಿ ಒಬ್ಬ ನಿಮಗೆ ಇದಕ್ಕಿದಂಗೆ ಮಾರ್ಕ್ಸ್ ಬರೋನು. ಅಂದರೆ ನಾಳೆ ಸಾಮಾನ್ಯ ಮನುಷ್ಯನಿಗೆ ನಮ್ಮ ಸಾಗರದಲ್ಲಿ ಒಬ್ಬ ಮಾರ್ಕ್ಸ್ ಬಗ್ಗೆ ಗೊತ್ತಿತ್ತು. ಮಾರ್ಕ್ಸ್ ವಾದ ಅಂತ ಕರಿತೀವಲ್ಲ. ಇವತ್ತು ಲೇಬರ್ ಆ್ಯಕ್ಟ್ ಅನ್ನುವಂಥ, ಅಂದರೆ ಕಾರ್ಮಿಕರ ಬಗ್ಗೆ ಬಹಳ ಹೋರಾಟ ಮಾಡಿದ ರಷ್ಯಾದ ಒಬ್ಬ ಮಹಾನ್ ಮಾನವತಾವಾದಿ ಅವರು. ಲೆನಿನ್ ಬಗ್ಗೆ ಹೇಳೋರು, ಇಲ್ಲಾಂದರೆ ಗಾಂಧಿ ಬಗ್ಗೆ ಹೇಳೋರು. ಗಾಂಧಿಗಿಂತ ಹಿಂದಾದಂತಹ ಮೊದಲ ಸಂಗ್ರಾಮ, ನಾವು ದೇಶ ಹೆಂಗೆ ಕಟ್ಟಿದ್ವಿ, ಏನಾಯಿತು, ಇವತ್ತು ಏನಾಗ್ತಿದೆ ನಮ್ಮ ದೇಶದಲ್ಲಿ, ಈ ಥರ ಆಗ್ತಿದೆ, ನೀವು ಅರ್ಥ ಮಾಡ್ಕೊಂಡ್ರಾ? 1949ರಲ್ಲಿ ಈ ಥರ ಆಯಿತು, 1940ರಲ್ಲಿ ಇಂಥದ್ದಾಯಿತು, ಕ್ವಿಟ್ ಇಂಡಿಯಾ ಚಳುವಳಿ ಆಯಿತು, ಅಂಥದ್ರಲ್ಲಿ ಅದಾಯಿತು, ಇಂಥದ್ರಲ್ಲಿ ಇದಾಯಿತು ಅನ್ನುವಂತಹ ಫೀಡ್. ಅದ್ರ ಜೊತೆಗೆ ಇಡೀ ಒಂದು ಇತಿಹಾಸದ ರಾಜಕೀಯವನ್ನು ಹೇಳ್ತಾ ಈಗಿನ ಪ್ರಾಬ್ಲಮ್ ಏನು ಅಂತ ಹೇಳಬೇಕಾದ್ರೆ ಅಲ್ಲಿ ಎಜುಕೇಟ್ ಮಾಡಿಬಿಡೋರು. ಇವತ್ತು ನಾವು ಅಂಥವ್ರು ನೋಡ್ತಾರೆ, ತುಂಬ ಕಷ್ಟ. ಇವತ್ತು ಭಾಳ ಬೇಸರ ಆಗುತ್ತೆ. ಅಂದರೆ ನೋಡಿದಾಗ ಒಬ್ಬರು ಇನ್ನೊಬ್ಬರನ್ನು ಅಂದರೆ ನಾನು ಹೇಳ್ತಿರೋದು ಇದೊಂದು ಪ್ರೋಸೆಸ್. ಅಂದರೆ ವ್ಯಾಲ್ಯೂ ಸಿಸ್ಟಮ್ ಏನು ಅಂತ ನಾನು ನಿಜವಾಗ್ಲೂ ಹೇಳ್ತೀನಿ. ಎರಡು, ಅದು ಕಾಂಗ್ರೆಸ್ಸೋ ಜನತಾದಳನೋ ಅಥವಾ BJPನ ಆ ಪ್ರತಿಯೊಬ್ಬರ ಆಗಿನ ನಾಯಕರು ಮಾತನಾಡುವಾಗ ನಾನು ತುಂಬ ಕಲ್ತಿದ್ದೇನೆ. ಒಂದು ಇತಿಹಾಸದ್ದಿರ್ಬೋದು, ಏನೇನು ನಡೀತು ಅನ್ನೋದಿರ್ಬೋದು. ಅಂದರೆ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಾದಂಥ ಕಾಗೋಡು ಸತ್ಯಾಗ್ರಹದ ಬಗ್ಗೆ ಹೇಳ್ಬೋದು. ಇಡೀ ರೈತರ ಹೋರಾಟ ಹೆಂಗೆ ಉಗಮ ಆಯಿತು, ಏನಾಯ್ತು, ಅಂದರೆ ಎಲ್ಲರೂ ಮಾತಾಡೋರು ಅದನ್ನು. ಅಂದರೆ ಸಿಸ್ಟಮ್, ವ್ಯಾಲ್ಯೂ ಸಿಸ್ಟಮ್ ಇದು 80sಲ್ಲಿ ನನ್ನ ತಲೆ ಒಳಗೆ ಬಿದ್ದಂಥದ್ದು. ಕಂಬಾರರಿದ್ದರು ನಮ್ಮ ಸಾಗರದ, ಆಮೇಲೆ ಚಿಕ್ಕ ಹುಡುಗರು ಕಂಬಾರರಿದ್ದರು, ಗೋಪಾಲ್ ಕೃಷ್ಣ ಅಡಿಗರಿದ್ದರು LB ಕಾಲೇಜ್ನಲ್ಲಿ. ಅಲ್ಲಿ ನೀನಾಸಂ ಇತ್ತು. ಆಮೇಲೆ ನಿಮಗೆ ಈ ಕಡೆಗೆ ವಿನೋಬಾ ಕಲಾವಿದರು, ಉದಯ ಕಲಾವಿದರು, ಸಂಗಮ್ ಆರ್ಕೆಸ್ಟ್ರಾಗಳಿದ್ವು, ಕಂಪ್ನಿ ನಾಟಕಗಳು ಬರೋವು, ಯಕ್ಷಗಾನ ಬರೋದು, ಆಮೇಲೆ ಸಾಹಿತ್ಯ ಸಮ್ಮೇಳನಗಳು ನಡೆಯೋದು. ಐ ಥಿಂಕ್ ಅದೇ ಅನಿಸುತ್ತೆ. ಇವತ್ತಿನ ಸೋಷಿಯಲ್ ಮೀಡಿಯಾ, ಇವತ್ತಿನ ಯೂಟ್ಯೂಬು, ಅವತ್ತಿನ OTT, ನೆಟ್ಫ್ಲಿಕ್ಸು ಎಲ್ಲ ರಿಯಾಲಿಟಿ ಅದೇ. ಹೌದು, ಎಲ್ಲ ಬರೋಕ್ಕೂ ಮುಂಚೆ ನಮ್ಮ ಸುತ್ತ ಇದ್ದಂಥ. ಆಮೇಲೆ ಗೆಳೆತನ ಭಾಳ ಚೆನ್ನಾಗಿತ್ತು. ನಮಗೆ TV ಇಲ್ಲ, ಬರೀ ರೇಡಿಯೋ ಇತ್ತು ಫಸ್ಟ್ ವರ್ಲ್ಡ್ ಕಪ್ ಕೇಳಿದಾಗ. ಆಮೇಲೆ ನಮ್ಮ ಸಮಯಗಳು, ನನಗೆ ಇವತ್ತು ಹೇಳ್ತೀನಿ, ಒಂದು ಸಣ್ಣ ಚೈಲ್ಡ್ಹುಡ್ಡಿನ ಒಂದು ವಿಷಯ ಹೇಳ್ತೀನಿ. ನಾವು ಏನು ಮಾಡ್ತಿದ್ವಿ, ಸ್ಕೂಲಿಗೆ ಹೋಗ್ತಾ ಇದ್ವಿ. ನಮ್ಮ ಸ್ಕೂಲಿಗೆ ಹೋಗೋದು ಅಂದರೆ ಒಂದು ಕಿಲೋಮೀಟ್ರ್ ಆಗೋದು. ಹೋಗ್ಬೇಕಾದ್ರೆ ನಾವು ಹೋದರೆ ನಮ್ಗೆ ಏನಾಗಿರೋದು ನೋಡಿ, ಈಗ ತುಂಬ ಸುಂದರವಾದ ಮರಗಳನ್ನು ಹಾಕ್ತೀವಿ. ನಮ್ಮ ಊರಲ್ಲಿ ಇರುತ್ತೆ ಒಂದು ಮಾವಿನ ಮರ, ಒಂದು ಸಂಪಿಗೆ ಮರ, ಒಂದು ಅಂಟೋಳ್ಕಾಯಿ ಮರ, ಇನ್ನೊಂದು ಮರ. ಇನ್ನೆಲ್ಲ ಸಂಧಿಯಲ್ಲಿ ಹಿಂಗೆ ಹೋದರೆ ಅಲ್ಲಿ ಕವಳಿಕಾಯಿ ಅದು ಇದಿರೋದು. ಮಾವಿನಕಾಯಿ ಬಿಡ್ತು ಅಂದರೆ ನಮ್ಮ ಜೊತೆ ಹುಡುಗಿಯರು ಬರೋರೆಲ್ಲ, ನಾವೆಲ್ಲ ಒಂದು 7ನೇ 8ನೇ ಕ್ಲಾಸ್ನವರು ಹೋಗ್ತಾ ಇರ್ಬೇಕಾದ್ರೆ ಹಿಂಗಂದ್ರೆ, ಬಡ್ಚೋ ಒಳ್ಳೆ ಅಲ್ಲಿದ್ದು ನೋಡು, ಹೋಗೋದು ದ್ವಾರ್ಗ ಇದೆ, ಬಡ್ಚೋ ಅಂದ ತಕ್ಷಣ ಒಂದು ಕೋಲ್ ತೊಗೋತೀವಿ, ತೆಗೆದು ಬೀಸೋದು. ಆವಾಗ ಏನು ಮಾಡೋಳು, ಒಬ್ಳು ಹುಡುಗಿ ಅವಳು ಲಂಗನ ಹಿಂಗೆ ಹಿಡ್ಕೊಂಬರೋಳು, ಹಿಂಗೆ ಎಡ್ದ ತಕ್ಷಣ ಟೈ ಅಂತ 2 ಬಿದ್ದರೆ ತಪ್ಪು ಅಂತ ಅದ್ರಲ್ಲಿ ಬಿಡೋದು, ಅದನ್ನು ತೆಗಿಯೋದು. ಅವಳು ಖಾರ ತಂದಿಳು, ಜಾಮಿಟ್ರಿ ಬಾಕ್ಸಲ್ಲಿ ಒಂದು ಪೇಪರಲ್ಲಿ ಅದು ತೆಗಿಯೋದು, ಹೆಚ್ಕೊಳ್ಳೋದು, ತಿನ್ಕೊಳ್ಳೋದು. ಅಲ್ಲಿಂದ ಹೋಗ್ತಾ ಇದ್ವಿ. ಇದು ಒಂಥರ. ಆದರೆ ಮಳೆಗಾಲದಲ್ಲಿ ಮಾಡಿಬಿಡೋದು, ಈ ಛತ್ರಿ ಕಡ್ಡಿಯನ್ನು ಮುರಿದು ಹೋದರೆ ಆ ಛತ್ರಿ ಕಡ್ಡಿನ ಇಟ್ಕೊಳ್ಳೋದು. ನಮ್ಮಲ್ಲಿ ಚೀತಾ, ಆಮೇಲೆ ಬೆಂಕಿಪಟ್ಟಣ ಚೀತಾ ಇರೋದು, ಆಮೇಲೆ ನಿಮಗೆ ಕೀಲಿಕೈ ಥರದ್ದು ಇರೋದು, ಸಿಂಹ ಇರೋದು, ಏನೇನೋ ಒಂದಿಷ್ಟು ಮ್ಯಾಚ್ ಬಾಕ್ಸ್ಗಳದ್ದು ಇಟ್ಕೊಂಡಿರ್ತಿದ್ವಿ. ಇದಿರುತ್ತಲ್ಲ, ಯಾರು ಚಕ್ ಅಂತ ಮಳೆಯಲ್ಲಿ ನೆಂದಿರುತ್ತಲ್ವಾ ನೋಡಿ. ನಾನು ಸ್ಕೂಲಿಗೆ ಹೋಗ್ತಾ ಇದ್ದಿದ್ದು ಹಾಗೆ. ಇವತ್ತು ಮಕ್ಕಳು ಫಾಸ್ಟಾಗಿ ಹೋಗ್ಬಿಡ್ತಾರೆ, ಆದರೆ ನಾನು ಸ್ಲೋ ಆಗಿ ಹೋಗ್ತಿದ್ರೆ ಆದರೆ ನನ್ನ ಜೀವನಕ್ಕೆ ಫಾಸ್ಟ್ ಆದಂಥ ಒಂದು ಆಟ ನನ್ನೊಳಗೆ ಉಳ್ಕೊಂಬಿಡ್ತಾ ಎಕ್ಸ್ಪೀರಿಯನ್ಸ್. ಅದರೊಳಗೆ ಕಡ್ಡಿನ ಶಾರ್ಪ್ ಮಾಡ್ತಿದ್ವಿ, ತಿಕ್ಕಿ ಈ ಬಟ್ಟೆಗೆ ಕಲ್ಲಿಗೆ ತೊಗೊಂಡು ತಿಕ್ಕಿ ಶಾರ್ಪ್ ಮಾಡೋದು. ಅದು ಹಿಂಗೆ ಹೊಡೆದ್ರೆ ಚಿಕ್ಕಾಕೊಳ್ಳೋದು, ಚಕ್ ಅಂತ.
ಅದನ್ನ ಹೊಡ್ಕೊಂಡು ಹೋಗೋದು ನಾವು. ಆಮೇಲೆ ಮಳೆ ನೀರು ಜಾಸ್ತಿ ಆಯಿತಾ ದೋಣಿ ಮಾಡ್ತಿದ್ವಿ, ಇಲ್ಲಾಂದ್ರೆ ನಾವೇ ಮಳೆ ನೀರೊಳಗೆ ಕೂತ್ಬಿಡ್ತೀವಿ, ಒಬ್ಬನ ಕೈಲಿ ಕೊಟ್ಬಿಡೋದು, ಅವನಾರೇ ನಾನು ನೀನೇ ಚೀಲ ಇಟ್ಕೊಳ್ಳೋ ಪಾಟಿ ಚೀಲ ಅನ್ನೋದು, ನೀರು ಹರಿತಾ ಇದ್ದರೆ ಕೂತ್ಬಿಡೋದು, ಅದು ನಮ್ಮನ್ನು ಎಳ್ಕೊಂಡು ಹೋಗೋದು, ಖುಷಿಯಾಗಿ ಹೋಗೋದು, ಇದಾಗಿ ಹೋಗೋದು. ಆಗ ಬಿಸ್ಲರಿ ಬಾಟ್ಲ್ ಇರಲಿಲ್ಲ ನಮ್ಮಲ್ಲಿ, ಆಗ ನಿಮಗೆ ಪ್ಲಾಸ್ಟಿಕ್ ಇರಲ್ಲ, ಯಾರು ಹೊರಗಡೆ ಬಿಸಾಕ್ತಿರಲ್ಲ, ಯಾವ ಎಂಜಲೂ ಇರಲ್ಲ, ಯಾಕೆಂದರೆ ಪ್ರತಿಯೊಬ್ಬರ ಮನೇಲಿ ಒಂದು ಹಸು ಇರೋದು, ಪ್ರತಿಯೊಬ್ಬರ ಮನೇಲಿ ಒಂದು ಇದಿರೋದು, ಹಸಿ ಕಸ ತಿಂದಿರೋದು. ಆ ಪ್ಲಾಸ್ಟಿಕ್ ಇರಲಿಲ್ವ, ಇನ್ನೇನಿರೋದು ಮನೆಯಿಂದ ಬ್ಯಾಗ್ ತೊಗೊಂಡು. ಅಂದರೆ ವ್ಯಾಲ್ಯೂ ಸಿಸ್ಟಮು ಹೆಂಗೆ ಇದು ಮಾಡ್ತು, ನಾವು ಹಾಗೆ ಎಂಜಾಯ್ ಮಾಡೋದು. ಪರಿಸರಕ್ಕೂ ಒಳ್ಳೇದು, ನಮ್ಮ ಮಾನಸಿಕವಾಗಿಯೂ ತಾಳ್ಮೆ ಹೇಳ್ಕೊಡ್ತು, ಮತ್ತೆ ಒಂದು ವ್ಯಾಲ್ಯೂ ಆಫ್ ಥಿಂಗ್ಸ್. ಇವತ್ತೇನು ಇಲ್ಲಿ ಕೂತ್ಕೊಂಡ್ರೆ 2 ನಿಮಿಷಕ್ಕೊಂದು ಬರುತ್ತೆ, ಅದಕ್ಕೆ ಬೆಲೆ ಇಲ್ಲ, ವಾಟ್ ನೆಕ್ಸ್ಟ್ ಅಂತ. ಆಮೇಲೆ ಅಂದರೆ ನೀವು ಹೇಳಿದ 80s ಈ ರಾಜಕೀಯದಿರ್ಬೋದು, ಸಾಹಿತ್ಯ, ನೀನಾಸಮು ನಮಗೆ ತುಂಬ ಒಳ್ಳೆಯ ಇದು ನಾಟಕಗಳು ಬರೋದು. ನೀನಾಸಮಲ್ಲಿ ಯಾವ್ಯಾವ ನಾಟಕಗಳು ಬರೋದು, ಡೆಲ್ಲಿಯಿಂದ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದು ಬರೋದು, ಹೊರದೇಶ. ಆಮೇಲೆ ನೀನಾಸಮ್ನಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಅವ್ರು ಆಗಲೇ ಫಿಲ್ಮ್ ಫೆಸ್ಟ್ ಅಂತ ಮಾಡೋರು. ನಾವು ಆಗಲೇ ಫೆಲಿನಿ, ಫ್ರೆಂಚಿನ ಗ್ರೇಟ್ ನಮಗೆ ಫೆಲಿನಿ ಅಂತ ಹೆಸರು ಗೊತ್ತಿಲ್ಲ, ಅವನ ಸಿನಿಮಾಗಳು ನೋಡ್ತಾ ಇದ್ವಿ, ತಾರ್ಕೋವ್ಸ್ಕಿ ಸಿನಿಮಾಗಳು ನೋಡಿದ್ವಿ. ಈ ಕಡೆಗೆ ಚಾಪ್ಲಿನ್ ತೋರಿಸ್ತಾ ಇದ್ದು, ಬಸ್ಟರ್ ಕೀಟನ್ನ ಸಿನಿಮಾ ತೋರಿಸಿದ್ರು. ಹಾಗೆ ಅಲ್ಲಿ ಚೌಡೇರ್ ಫಕೀರಪ್ಪ ಅನ್ನೋರು ಜನಪದ ಕಲಾವಿದರು, ಅವ್ರು ಹಾಡೋರು, ಎಂತೆಂಥ ಕಲಾವಿದರು ಬರೋರು. ಆಮೇಲೆ ನಿಮಗೆ ಬಸ್ತರಿಂದ ಮತ್ತು ಝಾಬುವಾ ಮತ್ತು ಭೋಪಾಲ್ ಕಡೆಯಿಂದ ಪಾಂಡ್ವಾನಿ ಹಾಡೋರು ಬರೋರು. ಅಂದರೆ ಇದು ಮುಸ್ಲಿಂ ಮಹಿಳೆ, ಅವಳು ಪಾಂಡ್ವಾನಿ ಹಾಡು, ತೀಜುಬಾಯಿ ಅಂತ ಕಾಣಿಸ, ತೀಜುಬಾಯಿ. ಅಂದರೆ ಹೆಂಗೆ ಇರ್ತಿತ್ತು ಅಂದರೆ, ಹಿಂಗಂದರೆ ಹಂಗೆ ಸಂಗೀತ, ಹಿಂಗಂದರೆ ಹಿಂಗೆ ಸಾಹಿತ್ಯ, ಹಿಂಗಂದ್ರೆ ಅಲ್ಲಿ ರಾಜಕೀಯದ್ದು. ನಾವು ಹೋಗ್ತಿದ್ವಿ, ಮುಟ್ಟಿಡಿ ಹಿಡ್ಕೊಂಡು ಬರೆಯೋಕ್ಕೆಲ್ಲ ಹೋಗ್ತಾಯಿದ್ವಿ. ಸಮಾಜವಾದ ಅಂದರೆ ಸೋಷಿಯಲಿಸ್ಟ್ದು ಒಂದು ಚಿಕ್ಕ ಅನಂತಕುಮಾರ್ ಅಂತ ಒಬ್ಬರು, ಅನಂತರಾವ್ ಅಥವಾ ಅನಂತಕುಮಾರ್ ಅಂತ ಅವರು ವಕೀಲರಿದ್ದ, ಅವ್ರ ಮನೆ ಪಕ್ಕದ ಒಂದು ಚಿಕ್ಕ ಇದು, ಅದರಲ್ಲಿ ಯಾವಾಗಲೂ ಕಾಗೋಡು ತಿಮ್ಮಪ್ಪನವರು, ಬಂಗಾರಪ್ಪನವರು, ಶಾಂತವೇಲಿ ಗೋಪಾಲ್ನವರು ಅಲ್ಲೆಲ್ಲ ಬಂದು ಹೋಗೋದು. ಅದೆಲ್ಲ ಚಿಕ್ಕ ಹುಡುಗಿರುತ್ತೆ ನೋಡಿ. ನಮ್ಮಲ್ಲಿ ಮುಟ್ಟಿಡಿ ಸುಣ್ಣದಲ್ಲಿ ಇದು ಬರೆದ್ಬಿಟ್ಟು ಗೋಡೆ ಮೇಲೆ ಈಗೇನು ಗ್ರಾಫಿಟಿ ಅಂತ ಕರಿತೀವಿ ಅದೆಲ್ಲ ಬರ್ಸೋರು ನಮ್ಮ ಹತ್ರ, ಓಟು ಕೊಡಿ ಅಂತ ಇದೆಲ್ಲ ಬರ್ಸೋರು. ಈ ಥರದ್ದೆಲ್ಲ ಒಂದು ಇಷ್ಟೆಲ್ಲ ಮಜಾ ಇತ್ತು. ಅದಾದಮೇಲೆ ನನಗೆ ಆರ್ಕೆಸ್ಟ್ರದಲ್ಲಿದ್ದೆ ನಾನು. ಹೇಳ್ತೀನಿ, ಸಂಗಮ್ ಆರ್ಕೆಸ್ಟ್ರಾ ಅಂತ ಸಾಗರದಲ್ಲಿತ್ತು. ಅದಾದಮೇಲೆ ಈಗ ನಮ್ಮ ಅಜನೀಶ್ ಲೋಕನಾಥ್ ಇದ್ದಾನಲ್ಲ, ಅಜ್ಜು, ಅವನು ನಮ್ಮ ತೊಡೆ ಮೇಲೆಲ್ಲ ಕೂತು ಬೆಳೆದವನು. ಅವನು ಅವ್ರ ಅಪ್ಪ ಲೋಕನಾಥ್ ಅಂತ, ಒನ್ ಆಫ್ ದ ಬೆಸ್ಟ್ ಸಿಂಗರ್, ಆ್ಯಕ್ಚುಲಿ ಒಳ್ಳೆ ಕಂಪೋಸರ್ ಅವರಪ್ಪ. ಆ್ಯಕ್ಚುಲಿ ಆಗ ನಾವು ಅವಾಗ ನನ್ನ ಮಿಮಿಕ್ರಿನ ನೋಡಿ ನಾನು ಆ್ಯಕ್ಚುಲಿ ಸೌಂಡ್ ಆಫ್ ಮ್ಯೂಸಿಕ್ಕಿಗೆ ಓಡಿ ಬಂದಿದ್ದೆ. ಇಲ್ಲಿದ್ದೆ ಸೌಂಡ್ ಆಫ್ ಮ್ಯೂಸಿಕ್ ಗುರು ಅವ್ರ ಜೊತೆ ಒಂದು 1.5 ವರ್ಷ ನಂಗೆ ಮನೆ ಕೊಟ್ಟಿದ್ದೆ. 18 ಕ್ರಾಸ್ ಜಿಯೋ ಹೋಟೆಲ್ ಇದೆಯಲ್ಲ, ಅಲ್ಲಿ ಸಂಧಿಯಲ್ಲಿ ಒಂದು ಇದಿದೆ 18 ಕ್ರಾಸ್. ನಾನು ಈ ಡ್ರಮ್ಮರ್ ದೇವ ಎಲ್ಲ ಅಲ್ಲಿ ನಾನು ಚಿಕ್ಕ ಹುಡುಗ ಅವಾಗ. ನಾನು ಸೌಂಡ್ ಆಫ್ ಮ್ಯೂಸಿಕಲ್ಲಿ ಇದ್ದೀನಿ 1990 ಓಕೆ. ಇಲ್ಲ, ನಂದು ಇದೆ 86-80. ನಾನು ಅವಾಗೆಲ್ಲ ತಾಳೆ ಹೂವ ಎದೆಯಿಂದ ಅಂತೆಲ್ಲ ಡ್ಯಾನ್ಸ್ ಮಾಡಿಸೋರು. ಆಮೇಲೆ ಡಬ್ಬ ಎತ್ತಿದ್ದೆ. ಆಮೇಲೆ ಇದರಲ್ಲಿ ಬೋರ್ಡ್ ಬರೆಯೋದು, ಯಾವುದೋ ಚಿಕ್ಕದು ಗಿಟಾರ್, ಇದು ಅವರು ಅವೆಲ್ಲ ತಗಡಿನ ಡಬ್ಬ ಅಲ್ಲ, ಕಾಂಗೋ, ಅದು ಇದು ಎಲ್ಲದಕ್ಕೂ ನನ್ನ ಹತ್ರ ಒಂದು ಪೆನ್ನು. ನಾನು ಅವಾಗೆಲ್ಲ ಕಲ್ತ್ಬಿಟ್ಟಿದ್ನಲ್ಲ, ನಮ್ಮ ಈ ನಾಟಕದವರು, ನಮ್ಮ ಗುರುಗಳು ಗಾಯಕ್ವಾಡು, ಪ್ರಕಾಶ್ ಅವರು, ಅವ್ರ ಥರ ಎಲ್ಲ ಬರ್ಕೊಡೋದು. ಆಮೇಲೆ ಸೌಂಡ್ ಮೈಸ್ ನೋಡ್ರೆ ಇದನ್ನೆಲ್ಲ ಎತ್ತಿಡೋದು, ಸಾಮಾನು ಎತ್ತಿಟ್ಟು ಕಳಿಸೋದು. ಅವಾಗ ಗೋಪಾಲಣ್ಣ ಅಂತ ಮೈಕ್ ಸೆಟ್ಟನ್ನು ಗೋಪಾಲಣ್ಣ, ಮಾರುತಿಗೆ ಮಾರುತಿ ಗಿಟಾರಿಸ್ಟ್ ಮಾರುತಿ, ಸ್ಯಾಕ್ಸೋಫೋನ್ ನಾಗರಾಜ, ಕಾಶಿ, ಆಮೇಲೆ ಮುರಳಿ ಅಂತ ತೀರ್ಕೊಂಡ್ರು ಸಿಂಗರು. ಒಂದು ಸ್ವಲ್ಪ ನೋಡೋಕ್ಕೆ ನೋಡೋದಕ್ಕೆ ತೆಳ್ಳಗಿನ ಕಮಲಾಸನ್ ಥರ ಇದ್ರು, ಹಾಡ್ತಾ ಇದ್ರು. ಆಮೇಲೆ ಚೆನ್ನಾಗಿ ಮಂಜುಳಾ ಗುರುರಾಜ್ ಅವರೆಲ್ಲ ಇದು ಗುರು ಅವರು ನಾನು ತುಂಬ ಚೆನ್ನಾಗಿ ನೋಡ್ಕೊಂಡು ಪಾಪ, ತುಂಬ ಈಗಲೂ ನಾನು ಆರ್ಕೆಸ್ಟ್ರಾ ಅಂತ ಬಂದಾಗ ಲೋಕನಾಥ್ ಗುರು ಅವರು, ಮೈಸೂರು ಮೋಹನ್ಗೆ ಲೋಕನಾಥ್ ಅವ್ರ ಜೊತೆ ಹೋದೆ. ಲೋಕನಾಥ್ ಅವ್ರ ಮನೆಯಲ್ಲೇ ಇರ್ತಿದ್ದೆ ನಾನು ಭದ್ರಾವತಿಯಲ್ಲಿ. ಮೈಸೂರು ಮೋಹನ್ ಆರ್ಕೆಸ್ಟ್ರಾ ಮಿಮಿಕ್ರಿ ಮಾಡಿ ನಾನು ತುಂಬ ಫೇಮಸ್. ಅರುಣ್ ಕುಮಾರ್ ಅಂದರೆ ನೀವು ನಂಬ್ತೀರಾ, ಯಶಸ್ಸು ಕೆಲಸ ಈಗೆಲ್ಲ ನನ್ನ ಕೆಲಸರಿಗೆ ಎಲ್ಲ ಹೀರೋಗಳನ್ನ ಹಿಂಗೆ ಎತ್ತಿದ್ದು ಮಾಡಿದರೆ ನೀವು ಲಿಟ್ರರಿ ನಾನು ಅಷ್ಟೊಳ್ಳೆ ಮಿಮಿಕ್ರಿ ಆರ್ಟಿಸ್ಟ್ ಆಗಿದ್ದೆ. ನಾನೊಬ್ಬ ಆ್ಯಕ್ಟರ್ ಆಗ್ಬೇಕಾದ್ರೆ ಕಾರಣ ಅಂತ ಹೇಳೋದು, ಇಮಿಟೇಷನ್ ಕಡಿಮೆ ಮಾಡೋದು ಬೇಕು, ಅದೇ ಇದಾಗ್ಬೋದು, ಆ್ಯಕ್ಟಿಗೆ ತುಂಬ ಎಫೆಕ್ಟ್ ಮಾಡುತ್ತೆ ಅಂದಮೇಲೆ ನಾನು ಬಿಟ್ಟೆ. ನನ್ನನ್ನು ಹೊತ್ಕೊಳ್ಳೋರು ಜನ ಹಿಂಗೆ ಶಿವಮೊಗ್ಗದ ದುರ್ಗಿಗುಡಿ, ಭದ್ರಾವತಿ, ತರೀಕೆರೆ, ಎಲ್ಲಿ ಹೋಗ್ತೀನಿ ಅರುಣ್ನ ನಾನು ಏನೇನೋ ಮಾಡ್ತಿದ್ದೆ. ಚಾಪ್ಲಿನ್ ಮಾಡ್ತಿದ್ದೆ, ಮಿಕ್ಕಿ ಮೌಸ್ ಮಾಡ್ತಾಯಿದ್ದೆ, ಏನೇನೋ ಕ್ರಿಯೇಟ್ ಸ್ಪಾಂಟೇನಿಯಸ್ ಆಗಿ ಏನೇನೋ ಕ್ರಿಯೇಟ್ ಮಾಡ್ತಿದ್ದೆ. ಅದೊಂದು ಆರ್ಕೆಸ್ಟ್ರಾದ ಯುಗ. ಲೋಕನಾಥ್ ಅವರು ನಿಜವಾಗ್ಲೂ ಅವ್ರಿಗೂ ಅದೇ ಹೇಳಿದ್ನಲ್ಲ ನಿಮಗೆ, ಇವತ್ತು ಏನೇ ಹೆಸರು ಬಂದರು ಇವರೆಲ್ಲರಿಗೆ ಸಲ್ಲಬೇಕದು. ಎಸ್, ಅವರು ಅಜ್ಜುನೂ ಅಷ್ಟೇ. ಅಜ್ಜು ಪುಟಾಣಿ ಹುಡುಗ, ಬಟ್ ಯಾವಲ್ಲ ಆರ್ಕೆಸ್ಟ್ರಾ ಇದ್ರೊಳಗೆ ಯಾವಲ್ಲೂ ಕ್ರಿಕೆಟ್ ಆಡೋಕೆ ಹೋಗೋನು, ಅವ್ರ ಅಪ್ಪ ಬೈಯೋರು, ಹೊಡಿತೀನಿ ಅಂತ ಹೇಳೋ. ಅವ್ರು ತುಂಬ ಒಳ್ಳೆ ಮ್ಯೂಸಿಷಿಯನ್. ಬಟ್ ಅದೇ ಹೇಳಿದಲ್ಲ ನಿಮಗೆ, ಬೆಳಕನ್ನು ಕಾಣದ ಎಷ್ಟೋ ಕಲಾವಿದರು ಅದಾಗ. ಬೆಳಕನ್ನು ಅಂದರೆ ಪಾಪ ಅವ್ರು ಅಲ್ಲಲ್ಲೇ ಉಳಿದ್ಬಿಟ್ರು. ಸೌಂಡ್ ಆಫ್ ಮ್ಯೂಸಿಕ್ಕು, ತರೀಕೆರೆ ನೇಮಿಚಂದ್ ಜೈನು, ಆಮೇಲೆ ರಾಜ್ ಮೆಲೋಡೀಸ್ ಅಂತ ಗೊತ್ತಿರ್ಬೋದು ನಿಮಗೆ, ಚಿಂದೋಡಿ ಲೀಲಾ ಅವರ ಮನೆತನದವ್ರದ್ದು. ಅಲ್ಲಿ ತ್ರಿವೇಣಿ ಅಂತ ಆ್ಯಕ್ಟರ್ಸ್ ಇದ್ದರು.
ನಾನು ಅಲ್ಲಿ ಮಿಮಿಕ್ರಿ ಹೋಗ್ತಿದ್ದೆ. ಆಮೇಲೆ ಕಂಪ್ನಿ ನಾಟಕಗಳಲ್ಲಿ ಮಿಮಿಕ್ರಿ ಕರೆಯೋರು ನನ್ನನ್ನು. ನಾನೇನೋ ವರ್ಲ್ಡ್ ವಾರು ಇದು ಎಲ್ಲ ಮಾಡ್ತಾಯಿದ್ದೆ. ಹೆಲಿಕಾಪ್ಟ್ರು ಹೋಗೋದು, ಇದಾಗೋದು, ಬ್ಲಾಸ್ಟ್ ಆಗೋದು, ಅದೆಲ್ಲ ಭಾಳ ಮಜವಾಗಿರೋದು. ಅದೆಲ್ಲ ಈಗ ಬೇಡ. ಆದರೆ ಆ ಥರದ್ದು ಏನೇನೋ ಕ್ರಿಯೇಟ್ ಮಾಡ್ತಾಯಿದ್ದೆ. ಚಾಪ್ಲಿನ್ ಥರ ಹಾಕೊಂಬರ್ತಾಯಿದ್ದೆ. ಆಮೇಲೆ ನಿಮಗೆ ಸಿಲ್ವಸ್ಟರ್ ಸ್ಟಾನ್ ಇದು ಅವಾಗ ಇಂಗ್ಲೀಷ್ ಬರ್ತಿರಲ್ಲ, ಅದು ಇದು ಮಾಡೋದು ಒಂಥರ ಭಾಳ ಚೆನ್ನಾಗಿತ್ತದು. ಹಾಗೆ ಜನ ಪ್ರೀತಿಸ್ತಾ ಇದ್ದಿದ್ದು, ಜನ ಇದು ಮಾಡಿ ಮಜಾ ಅದು ಒಂಥರ. ಅದಾದ ಮೇಲೆ ನನಗೆ ರಂಗಾಯಣದ ಎಂಟ್ರಿ. ನಾನು ಇಕ್ಬಾಲ್ ಅಹಮದ್ ಅಂತ ನನ್ನ ಗುರುಗಳು, ಗುರುರಾವ್ ಬಾಪಟ್ಟು, ಅಂದರೆ ನಾನು ಉದಯ ಕಲಾವಿದರು ಅನ್ನೋದು ಭಾಳ ದೊಡ್ಡ ಹೆಸರು ರಂಗಭೂಮಿಯಲ್ಲಿ, ಅಂದರೆ ಹವ್ಯಾಸ ರಂಗಭೂಮಿಯಲ್ಲಿ. ವಿನೋಬ ಕಲಾವಿದರನ್ನ ಸದಾಶಿವ ಸಾರು, ಶ್ರೀನಿವಾಸ್ ಸಾರು, ಗುರುರಾವ್ ಬಾಪಟ್ಟು, ನಮ್ಮ ವಿಜಯವಾಮನ್ ಸಾರು, ಅಂದರೆ ಇಡೀ ಉದಯ ಕಲಾವಿದರ ಟ್ರೂಪ್ ಇರ್ಬೋದು, ಸತೀಶಣ್ಣ ಅಂತ, ಇವರೆಲ್ಲರ ಜೊತೆ ಇದ್ದಿದ್ದು. ಆಮೇಲೆ ಅಲ್ಲಿಂದ ಸೀದಾ ಪಟ್ಟಿಂಗರ್ ಪ್ರಸನ್ನ ಅಂತ ಒಂದು ನಾಟಕ ಮಾಡಿದ್ದು ಮೌಲ್ಯಾರದು. ಅದ್ರ ಮೂಲಕ ನಾನು ಫೇಮಸ್ ಆಗಿದ್ದು. ಅದನ್ನು ನೋಡಿದಂಥ ಜೋಶಿ ಮತ್ತು ಬೇವಿಕಾರ್ ಅಂತ, ಆಮೇಲೆ ಇಕ್ಬಾಲ್ ಅಹಮದ್ ಅಂತ ನನ್ನ ಗುರುಗಳು, ಅವರು ಹೇಳಿ ರಂಗಾಯಣಕ್ಕೆ ನಾನು ಎಂಟ್ರಾಗಿದ್ದು. ನಾನು ನಾನು ಚೆನ್ನಾಗಿ ದುಡಿತಿದ್ದೆ, ಈ ಮಿಮಿಕ್ರಿಗೆ ಹೋಗ್ತಿದ್ದೆ, ಸೈನ್ ಬೋರ್ಡ್ ಬರ್ತಿದ್ದೆ. ನಮ್ಮ ಮನೆ ಒಂದು ಸ್ವಲ್ಪ ಕಷ್ಟ ಇರೋದ್ರಿಂದ ನಾನೇ ಎಲ್ಲ ಮೇಂಟೈನ್ ಮಾಡ್ತಾಯಿದ್ದೆ. ರಪಕಂತ ಕಟ್ಟಾಯಿದ್ದು ನಾನು. ಆಮೇಲೆ ಶಿಫ್ಟ್ ಇಟ್ಟು ಥಿಯೇಟರ್ ರಂಗಾಯಣಕ್ಕೆ ಹೋದೆ. ಎಸ್, ಅಲ್ಲಿಂದ ರಂಗಾಯಣದಲ್ಲಿ ಕಾರಂತರು, ರಂಗಾಯಣರಿಗೂ ನಾನು, ಮಂಡ್ಯ ರಮೇಶ, ಮೈಮ್ ರಮೇಶು, ಹುಲಗಪ್ಪ ಕಟ್ಟಿಮನಿ, ಮಂಡ್ಯ ರಮೇಶ್ ಮಿಸ್ಸಸ್ ಮಂಗಳ, ನಾವೆಲ್ಲರೂ ಒಂದು ಅದಂತೂ ಫ್ಯಾಂಟಾಸ್ಟಿಕ್. ನಾನು ಹೇಳೋದು ಎಜುಕೇಷನ್ ಹಂಗಿರಬೇಕು ರಂಗಾಯಣ ಥರ. ಅಂದರೆ ನಾವಿದ್ದಾಗ ಕಾರಂತ ಹೇಗೆ ನಮಗೆ ಸಾಹಿತ್ಯ ಇರ್ಬೋದು, ಈ ಕಡೆ ನಿಮಗೆ ಒಂದು ಎಕ್ಸಸೈಸ್ ಇರ್ಬೋದು, ಒಂದು ಯೋಗ ಇರ್ಬೋದು. ಯಾಕೆ ಒಬ್ಬ ನಟ ಎಲ್ಲವನ್ನ ರಂಗಭೂಮಿಯಲ್ಲಿ, ಅವ್ರ ಸಿನಿಮಾ ಅಂತ ಹೇಳ್ತಿಲ್ಲ, ನೀವು ಯಾವತ್ತೂ ಒಬ್ಬ ರಂಗಭೂಮಿಯವನಾಗಬೇಕಾದ್ರೆ ನೀನು ಎಲ್ಲ ಕೆಲಸ ಮಾಡಬೇಕು. ಟಾಯ್ಲೆಟ್ ತೊಳೆಯೋದ್ರಿಂದ ಹಿಡಿದು, ಲೈಟ್ ಕಟ್ಟೋದ್ರಿಂದ ಹಿಡಿದು, ನಿಂಗೆಲ್ಲ ಗೊತ್ತಿರಬೇಕು. ರಂಗಭೂಮಿ ಯಾವ ಕ್ಷಣದಲ್ಲಿ ನಿಮಗೆ, ಅಂದರೆ ರಂಗಭೂಮಿಯಲ್ಲಿ ಬರೀ ಸ್ಟೇಜ್ ಮೇಲೆ ಅಷ್ಟೇ ನಿನ್ನ ಪಾತ್ರಗಳನ್ನು ವಹಿಸ್ಕೊಳ್ಳೋದಲ್ಲ, ಸ್ಟೇಜಿನ ಹೊರಗೆ ಒಂದು ಟಿಕೆಟ್ ಮಾರೋದಿರ್ಬೋದು, ಒಂದು ಅನೌನ್ಸ್ಮೆಂಟ್ ಇರ್ಬೋದು. ನಾನು ಹೋಗ್ತಾಯಿದ್ದೆ ಗುಬ್ಬಿ ಕಂಪ್ನಿಗೆ ಅನೌನ್ಸ್ಮೆಂಟ್, ಜಗಜಗಿಸುವ ರಂಗಮಂಟಪದಲ್ಲಿ ನೋಡಲು ಮರ್ಯಾದರಿ ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಇಂದು ನಾಟಕ ಯಡೇರು ಸಿದ್ಧಲಿಂಗೇಶ್ವರ ನಾಟಕವನ್ನು ನೋಡಲು ಮರ್ಯಾದರಿ ಕಲಾಭಿಮಾನಿಗಳೇ, ಕಲಾ ರಸಿಕರೇ ಅಂತ ಹಿಂಗೆಲ್ಲ ಒಂದು ಅನೌನ್ಸ್ಮೆಂಟು, ಲಾಟರಿ ಟಿಕೆಟ್ ಅನೌನ್ಸ್ಮೆಂಟಿಗೆ ಹೋಗ್ತಿದ್ದೆ. ಈ ಥರದ್ದೆಲ್ಲ ಮಜಾ. ಅಂದರೆ ರಂಗಾಯಣ ಒಂಥರ ನಮ್ಗೆ ಆ ಥರ ಬೆಳೆಸಿದ್ರು. ನಿಮಗೆ ಅಲ್ಲಿ ದಿನಚರಿ ಹೇಳಿ ಹೇಗಿತ್ತು ಅಂದರೆ, ಅಲ್ಲ, ಬೆಳಗ್ಗೆ ನಾವು 5 ಗಂಟೆಗೆ ಹೇಳ್ಬೇಕು, 6 ಗಂಟೆ ಕರೆಕ್ಟಾಗಿ ಯೋಗ ಆದ ತಕ್ಷಣ ವಾಯ್ಸ್ ಎಕ್ಸಸೈಸು, ವಾಯ್ಸ್ ಹೆಂಗಿರಬೇಕು, ಯಾವ ಥರ ಇದಾಗಬೇಕು. ಅದಾದಮೇಲೆ ನಿಮಗೆ 9 ಗಂಟೆ ಯೋಗ ನರಸಿಂಹನವ್ರು ಬರೋರು, ನಿಮಗೆ ಕಂಪ್ನಿ ನಾಟಕದ ಹಾಡುಗಳನ್ನು, ಅಂದರೆ ವಾಯ್ಸಿಗೆ ಬೇಕಾಗಿರುವಂಥ ಅಡುವುಗಳನ್ನು ಹೇಳ್ಕೊಡೋರು. ಅಂದರೆ ಅವರು ತುಂಬ ಒಳ್ಳೊಳ್ಳೆಯ ಕಂಪೋಸಿಷನ್ ಮಾಡೋರು. ಈಗ ನೀವು ಅಡುವು ಅಂದರೆ ನಿಮಗೆ ಒಂದು ಭಾಗ ಅದು. ಈಗ ನಿಮಗೆ ಈಗ ಕಂಪ್ನಿ ನಾಟಕದಲ್ಲಿ ನಿಮಗೆ ಕಂದ ಪದ್ಯಗಳು ಅಂತ ಬರುತ್ತೆ, ಕಂದ ಹೇಳೋದು. ಈಗ ರಾಜ್ಕುಮಾರ್ ಹೇಳೋ, ಸಿಗಿವೆ ಕ್ಷಣದಲ್ಲಿ ನಿನ್ನ ನಾಮ್ ಎಲ್ಲಿ ಹೋದರೇನು, ನಿನ್ನ ಉಳಿಸೆನು ದಾನವೇಂದ್ರನಾದ ನನ್ನ ಕೆಣಕಿದ ಉದೋನ್ಮತ್ತ ಧುಳ್ಳ ದುಷ್ಟ ಧೂರ್ತ. ಅಂದರೆ ಈ ಎಕ್ಸ್ಪ್ರೆಷನ್ ಹೆಂಗೆ ಬರಬೇಕು, ಸಿಗಿವೆ ಕ್ಷಣದಲ್ಲಿ ನಿನ್ನ ನಾಮ್ ಎಲ್ಲಿ ಹೋದರೇನು, ನಿನ್ನ ಉಳಿಸೆನು ದಾನವೇಂದ್ರನಾದ ನನ್ನ ಕೆಣಕಿದ ಉದೋನ್ಮತ್ತ ಧುಳ್ಳ ದುಷ್ಟ ಧೂರ್ತನೇ ಹೆಂಗಿರಬೇಕು. ಕಂಪ್ನಿ ನಾಟಕದಲ್ಲಿ ಯಾಕೆ ನಾವು ಅಷ್ಟು 1000 ಜನ ಅವ್ರಿಗೆ ರೀಚ್ ಆಗಬೇಕು, ಅವಾಗ ಎಕ್ಸಾಗ್ರೇಟಿವ್ ಆ್ಯಕ್ಟಿಂಗ್ ಹೆಂಗಿರಬೇಕು. ಅದೇ 10 ಜನ ಕೂತಾಗ ಕಾರಂತರ 10 ಜನ ಕೂತಾಗ ನಿನ್ನ ಆ್ಯಕ್ಟಿಂಗ್ ಹೆಂಗಿರಬೇಕು. 100%. ಅದೇ ಕ್ಯಾಮ್ರಾ ಮುಂದೆ ಆದಾಗ ನೀವು 0 ಅಂದರೆ ನಿಮ್ಗೆ ಎಷ್ಟು ಬೇಕು, ಕ್ಯಾಮ್ರಾ ನಿಮ್ಮ ಹತ್ರ ಬರುತ್ತೆ ಅಲ್ವಾ. ಥಿಯೇಟ್ರಲ್ಲಿ ನಾವು ಅಷ್ಟು ಜನಗಳ ಮಧ್ಯೆ ಇದ್ದಾಗ ನೀವು ಎಲ್ಲೋ ಪಾಂಡವನೇ ಅಥವಾ ಏನೆಂದು ತಿಳಿದಿದ್ದೀಯೇ, ನಾನು ಆಡುವ ನುಡಿಗಳನ್ನು ನೀನು ಕೇಳುತ್ತಿದ್ದೀಯೇ ಅಂತ ಹೇಳಲೇಬೇಕಾಗತ್ತೆ. ನಾನು ಆಡುವ ನುಡಿಗಳನ್ನು ನೀನು ಕೇಳ್ತಿದ್ದೀಯಾ ಅಂತ ಹೇಳೋದಕ್ಕೆ ಆಗಲ್ಲ. ಈಗ ಅದನ್ನೇ ರಾಜ್ಕುಮಾರ್ ಅವರು ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಓಹೋ ಅವ್ರು ಜೋರು ಕೂಗಿಲ್ಲ, ಓಹೋ ನೀನು ಮಣಿಪುರದ ಅರಸು, ಅದೇ ನಾಟಕ, ಓಹೋ ನೀನು ಮಣಿಪುರದ ಅರಸು ಬಬ್ರವಾಹನ, ನಮ್ಮವರು ನಿಮ್ಮ ಆಸ್ಥಾನಕ್ಕೆ ಬಂದಾಗ ನೀನೇನಂದೇ ಅನ್ನೋದನ್ನು ರಾಜ್ಕುಮಾರ್, ನಮ್ಮ ಆಸ್ಥಾನಕ್ಕೆ ಬಂದಾಗ ನೀನೇನಂದೆ ಅಂದರೆ, ಅಯ್ಯೋ ಅದೇ ಆ ವೆರೈಟಿ. ಅದಕ್ಕೆ ನಾನೀಗ ವರ್ಕ್ಶಾಪೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಆ್ಯಕ್ಟಿಂಗ್ ಅಂದರೆ ಒಂಥರ ತಪ್ಪಸಿನ ಥರ ಹೆಂಗೆ ಮಾಡೋಕ್ಕಾಗುತ್ತೆ. ಅಂದರೆ ಆ್ಯಕ್ಟಿಂಗ್ ಹೇಳ್ಕೊಡೋಕೆ ಬರಲ್ಲ, ಸತ್ಯ ಹೇಳ್ತೀನಿ. ಆ್ಯಕ್ಟಿಂಗನ್ನು ಹೇಳ್ಕೊಡೋಕೆ ಬರಲ್ಲ, ನಿಮಗೆ ಪಾತ್ ತೋರಿಸ್ಬೋದು ಅಷ್ಟೇ. ನಿಮಗೆ ಅದರ ಎಕ್ಸಸೈಸಸ್ಸು ಹೇಗಿರಬೇಕು, ಹೇಗೆ ಇದನ್ನು ಮಾಡಬೇಕು ಅಂತ. ಆ್ಯಕ್ಟಿಂಗ್ ಜಗತ್ತಿನಲ್ಲಿ ಯಾರು ಹೇಳ್ಕೊಡ್ತೀನಿ ಅಂತಿದ್ರೆ ನಾನು ಅದನ್ನು ಒಪ್ಪೋದೇ ಇಲ್ಲ. ಅದೇ ಆ್ಯಕ್ಟಿಂಗ್ ನಿಮ್ಮನ್ನು ಗೈಡ್ ಮಾಡ್ಬೋದು,
ನೀವು ಅದನ್ನು ತೊಗೋಬೇಕಷ್ಟೇ. ಅಷ್ಟೇ. ತೊಗೊಂಡು ನಿಮ್ಗೆ ಹೆಂಗೆ ಬೇಕೋ ಅದು ನಿಮ್ಮೊಳಗಿಂದ ಆಚೆಗೆ ಹೇಗೆ ಬರುತ್ತೋ. ಈಗ ಪೇಂಟಿಂಗ್ ಇದೆಯಲ್ಲ, ಬೇಸಿಕ್ ನಿಮ್ಗೆ ಲೈನ್ಸು ಸ್ಕೆಚಸ್ ಹೇಳ್ಕೊಡ್ಬೋದು. ಪೇಂಟಿಂಗ್ ಅಂದರೆ ನಾನು ಹೇಳೋದು ಅದನ್ನು ಡ್ರಾಯಿಂಗ್ ಅಂತ ಕರೀತಾರೆ, ಜಸ್ಟ್ ನಾಟ್ ಅ ಪೇಂಟಿಂಗ್. ಡ್ರಾಯಿಂಗ್ ಬೇರೆ, ಪೇಂಟಿಂಗ್ ಬೇರೆ, ಪರ್ಫಾರ್ಮೆನ್ಸ್ ಬೇರೆ, ಆ್ಯಕ್ಟಿಂಗ್ ಬೇರೆ, ಆ್ಯಕ್ಟಿಂಗ್ ಬೇರೆ, ಬೀಯಿಂಗ್ ಬೇರೆ. ಒಬ್ಬೊಬ್ಬ ಈಗ ಬೀಯಿಂಗ್, ಈಗ ಅಂದರೆ ನಿಮಗೆ ಈಗ ಸ್ಟಾನ್ಸೋವಸ್ಕಿ ಅನ್ನೋನು ಆಳವಾಗಿ ಒಂದು ಪಾತ್ರವನ್ನು ಹೆಂಗೆ ಮಾಡಬೇಕು, ಅದರ ಬಾಡಿ ಲ್ಯಾಂಗ್ವೇಜ್ ಹೆಂಗಿರಬೇಕು, ಅದ್ರ ಟೋನಲ್ ಒಂದು ಅದು ಎಲ್ಲವೂ ಒಂದು ಫಿಲಾಸಫಿನ. ಆದರೆ ಎಲ್ಲವೂ ನಟನೆಗಾಗಿ ಅವರವರು ಕಂಡಿಡಿದಂಥ ಸಿದ್ಧಾಂತಗಳು. ನಮಗೆ ಕಾರಂತರು ಒಂಥರ ಹೇಳ್ಕೊಡ್ತಾರೆ, ನಮಗೆ ಪ್ರಸನ್ನ ಅವರು ಇನ್ನೊಂದು ಥರ ಹೇಳ್ಕೊಡ್ತಾರೆ. ಪ್ರಸನ್ನ ಒನ್ ಆಫ್ ದ ಗ್ರೇಟೆಸ್ಟ್ ಡೈರೆಕ್ಟರ್ ನಮ್ಮಲ್ಲಿ. ಇವತ್ತು ಹಿಂದಿಯ ಮಹಾನ್ ನಟಗಳೆಲ್ಲ ಅವರ ಇದರಲ್ಲಿ ನಟಿಸಿದ್ದಾರೆ. ಏನು ಯಾರೇ ಇರ್ಬೋದು, ಕಾರಂತರು ಜೊತೆಯಲ್ಲಿ ನಿಮಗೆ ಶಬನಾ ಆಜಮಿ ಇರ್ಬೋದು, ನಸೀರುದ್ದೀನ್ ಶಾ ಇರ್ಬೋದು, ಅವರೆಲ್ಲರೂ ಇದಾದಂಥವ್ರು. ಅಂದರೆ ಕಾರ್ನಾಟರದ್ದೇ ಒಂದು ವಿಷನ್, ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು. ಆದರೆ ಬೇಸಿಕ್ ಆ್ಯಕ್ಟಿಂಗ್ ಯಾರೂ ಹೇಳ್ಕೊಡೋಕೆ ಬರೋಲ್ಲ. ಆ್ಯಕ್ಟಿಂಗನ್ನು ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮಗೊಂದು ಇದು ಕೊಡ್ಬೋದು. ನಾವು ಅಭಿನಯ ತರಬೇತಿ ಅಂತ ಏನು ಕರಿತೀವಲ್ಲ, ತರಬೇತಿ ಅಂದರೆ ಅಭಿನಯವನ್ನು, ಅದು ನೀವು ಈಗ ನಾನು ಹೇಳಿದ್ನಲ್ಲ, ಈಗ ನಿಮಗೊಂದು ಅಬ್ಸರ್ವೇಷನ್ ಬೇಕಾಗುತ್ತೆ, ನಿಮ್ಮ ಲೈಫೇ ಹೇಳ್ಕೊಡುತ್ತೆ. ಈಗ ನಿಮಗೆ ಒಂದು ಅಳು ಬರಬೇಕು ಅಂದರೆ ಅಳೋದನ್ನು ಎಕ್ಸಸೈಸ್ ಮಾಡ್ಸೋಕ್ಕಾಗಲ್ಲ. ಆದರೆ ಅದಕ್ಕೊಂದು ಎಕ್ಸಸೈಸ್ ಇದೆ, ಅದು ಏನು ಅಂದರೆ ಅದು ನಿಮ್ಮೊಳಗೆ ನೀವು ಹುಡುಕಾಡುವ ಆ ಪೇಯ್ನಿನ ಸಂಗತಿಗಳು, ನಿಮ್ಮೊಳಗೆ ಏನಾಗಿರ್ಬೋದು, ಯಾಕೆ ಅಂಥ ಸಿಚುವೇಶನ್ ನೀವು ಎದುರಿಸಿದರೆ ನೀವು ಹೆಂಗಿದ್ರಿ ಅನ್ನೋದು ಫಾರ್ಮುಲಾ ಟು ಟೇಕ್ ದಟ್. ಎಸ್. ಆಮೇಲೆ ಅದನ್ನು ಇದು ಮಾಡೋದು ಒಂದು ಸೈನ್ಸೇ. ಮತ್ತು ನಟನೆ ನಿಮಗೆ ಯಕ್ಷಗಾನದಲ್ಲಿ ನಟನೆಯನ್ನು ಎಕ್ಸಾಗ್ರೇಟೆಡ್ ಅಲ್ವಾ, ಯಕ್ಷಗಾನದಲ್ಲಿ ಒಬ್ಬ ಕೀಚಕ ಅವನು ಕುಣಿಯೋದು, ಆ ಬಣ್ಣ ಅಂದರೆ ಅಲ್ಲಿಯವರೆಗೆ ಕಾಣಿಸ್ಬೇಕಲ್ಲ, ಆ ಕಣ್ಣು ಇಷ್ಟೇ ಚಿಕ್ಕದು, ಆ ಬಣ್ಣದಲ್ಲಿ ಹಾಕಿ ಅವ್ರು ಹಿಂಗೆ ಅಂದರೆ ಅಲ್ಲಿಯವನಿಗೆ ಕಾಣಿಸುತ್ತೆ ಅವನ ಎಕ್ಸ್ಪ್ರೆಷನ್ ಕೊನೆಯವನಿಗೆ. ಅದು ಅಂದರೆ ನಮಗೆ ಜಾನ್ ಮಾರ್ಟಿನ್ ಅಂತ ಟೀಚರ್ ಬಂದಿದ್ರು, ಅವರು ಅದನ್ನೇ 0 to 100% ಆ್ಯಕ್ಟಿಂಗ್ ಅಂತ. ಓಕೆ. 0 to 100. 0 ಅಂದರೆ ಈಗ ಅದೇ ಜಸ್ಟ್ ವಾಲ್ಯೂಮ್ ಥರ 0 to 100 ವರೆಗೂ. ಈಗ ಇಲ್ಲೇ ಕೂತ್ರೆ ಹಾಯ್ ಅನ್ಬೋದು, ನೀವು ಅಲ್ಲದು ಹಾಯ್ ಅನ್ನೋದು, ಆಮೇಲೆ ಹಾಯ್ ಅನ್ನೋದಕ್ಕೂ ವ್ಯತ್ಯಾಸ ಇರುತ್ತಲ್ಲ. ಅಂದರೆ ನಾನು ಹೇಳಿ ಸಿಂಪಲ್ ಅದು. ಇಷ್ಟೇ ಐ ಥಿಂಕ್ ಇದು ಅರ್ಥ ಆಗೋಗ್ಬಿಟ್ರೆ there is so much. ಗೈಡೆನ್ಸ್ ಟು ಆ್ಯಕ್ಟಿಂಗ್ ಅಂತ ಬಂದಾಗ ಲಾಟ್ ಆಫ್ ಅಸ್ ನಮ್ಮನ್ನು ನೋಡ್ತಾ ಇದ್ದಾರೆ. ಬೇಸಿಕ್ಸ್ ಟು ಆ್ಯಕ್ಟಿಂಗ್, ಬಿಕಾಸ್ ಎಲ್ಲರೂ ಆ್ಯಕ್ಟರ್ಸ್ ಆಗ್ಬೋದು, ಬಟ್ ಕೆಲವ್ರು ಮಾತ್ರ ಜನಗಳಿಗೆ ಹತ್ತಿರ ಆಗೋದು. ಅದರಲ್ಲಿ ಎಲ್ಲೋ ಓದಿದ್ದೆ, ಮಾಸ್ಟರಿ ಈಸ್ ಅಬೌಟ್ ಏನು ಮಾಡ್ತಿರೋ ಅದನ್ನೇ ನೆನ್ನೆಗಿಂತ ಇವತ್ತು ನಾನು ಏನು ಚೆನ್ನಾಗಿ ಮಾಡಿದೆ ಅಂತ ರಿಫೈನಿಂಗ್ ದಟ್ಸ್ ವೇರ್ ದ ಮಾಸ್ಟ್ರಿ ಕಮ್ಸ್ ಅಂತ. ಸೊ ನಿಮ್ಮ ಒಂದು ಅನುಭವದಲ್ಲಿ ರಿಫೈನಿಂಗ್ ದ ಆರ್ಟ್ ದಟ್ ಯು ನೋ, ಆ್ಯಕ್ಟಿಂಗ್ ಅಂತ ಬಂದಾಗ ಬೇಸಿಕ್ಸ್ ಹೇಗೆ ಅದನ್ನು ರಿಫೈನ್ ಮಾಡ್ತಾನೇ ಇರೋದು ಪ್ರತಿದಿನ ಅದೇ ಹೇಗೆ? ನೋಡಿ, ಆ್ಯಕ್ಟಿಂಗ್ ಅನ್ನೋದರಲ್ಲಿ ನಾನು ಕೂಡ ವಿದ್ಯಾರ್ಥಿನೇ. ನಾನು ಅಂದರೆ ಟೀಚರ್ ಆಗೋಕ್ಕೆ ಸಾಧ್ಯ ಇಲ್ಲ. ನಾನೇನು ಮಾಡೋದು, ನನ್ನ ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೋದು, ಜೊತೆಗೆ ನಾನು ಕಂಡ ವಿಷಯಗಳ ನಿಮಗೆ ಹೇಳಿ ನೀವು ಅದರ ಒಂದು ಹೊಸತನವನ್ನು ಹುಡುಕೋದು ಒಂದು ರೀತಿಯ ಟೀಚಿಂಗ್. ಅದು ಟೀಚಿಂಗ್ ಅಂದರೆ ಇಬ್ಬರು ಒಟ್ಟಿಗೆ. ನಿಮಗೆ ಆರ್ಟ್ ಅನ್ನೋ ಫಾರ್ಮಲ್ಲಿ ಅದೇ ಇರೋದು, ಗುರುವೂ ಇಲ್ಲ ಶಿಷ್ಯನೂ ಇಲ್ಲ, ಕಲಿಕೆಯೇ ಗುರು. ಅಬ್ಬಾ, ಹೀ ಈಸ್ ದ ಗಾಡ್. ನಾನೇನು ಹೇಳ್ಬೋದು ಅಂದರೆ, ನಾನು ಇದ್ರ ಜೊತೆ ಹೆಚ್ಚು ಕಳೆದಿದ್ದೀನಿ, ಈ ಕಲಿಕೆ ಅನ್ನೋ ದೇವ್ರ ಜೊತೆ ಜಾಸ್ತಿ ಇದ್ದೀನಿ. ಅಂದರೆ ಕಲ್ತ್ಕೊಳ್ಳೋದು, ನೀನು ಸ್ವಲ್ಪ ಅದರಲ್ಲಿಲ್ಲ, ನೀನು ಜೊತೆ ಸೇರು, ನನಗವ್ರು ಏನು ಹೇಳ್ಕೊಟ್ರು ನಾನು ನಿನಗೆ ಹೇಳ್ಕೊಡ್ತೀನಿ, ಕೊನೆ ನೀನು ಕೇಳ್ಕೊ, ಅದು ನಿನಗೆ ಹೇಳ್ಕೊಡುತ್ತೆ. ಅಂದರೆ ಆ್ಯಕ್ಟಿಂಗ್ನ ಕಲಿಕೆ ಜೊತೆ ಮಾತಾಡೋದು ಹೇಗೆ? ಕಲಿಕೆ ಜೊತೆ ಮಾತಾಡೋದು ನಾನು ಹೇಳಿದ್ನಲ್ಲ, ನಿಮ್ಮ ಅಬ್ಸರ್ವೇಷನ್ನು. ಆ್ಯಕ್ಟ್ರ್ ಆಗಬೇಕು ಅಂದರೆ ನಾನು ನಿಮ್ಗೊಂದು ಪ್ರಶ್ನೆ, ಆ್ಯಕ್ಟ್ರ್ ಆಗಬೇಕು ಅಂತ ನಿಮಗೆ ಅನಿಸಿದರೆ ನೀವು ಏನು ಕಲಿಬೇಕು ಅನಿಸುತ್ತೆ? ಐ ಥಿಂಕ್ ಈಗ ನಾನು ವಾಯ್ಸ್ ಉಪಯೋಗಿಸೋದಂದರೆ ನನಗೆ ಗೊತ್ತು, ಇವಾಗ ನನಗೆ ಕೇಳತ್ತೆ ಅದನ್ನು ಹೆಂಗೆ ಏರಿಳಿತಗಳು, ಆದರೆ ನನ್ನ ಅಂಗಾಂಗಗಳು, ನನ್ನ ಬಾಡಿ, ಇದು ನನಗೆ ಕಾಣದೇ ಇರೋ ಪ್ರಪಂಚಕ್ಕೆ ಹೇಗೆ ಕಾಣುತ್ತೆ ಒಂದು ಅದನ್ನು ಹೇಗೆ ತೆಗಿಬೇಕು. ನೀವು ಹೇಳಿದ್ರಲ್ಲ, ಇದೆಲ್ಲದರಲ್ಲೂ ನಾವೆಲ್ಲ ಒಂಥರ ನೋಡೇನೆ ಅದು ಎಷ್ಟು ಕಲ್ತಿರ್ತೀವೋ ಹೀಗೆ ಅಂತ. ಅಲ್ಲ, ಅದನ್ನೇ ಈ ಡೆಫಿನೇಷನ್ ತುಂಬ ಕಷ್ಟ ಆ್ಯಕ್ಚುಲಿ. ನನಗನ್ಸುತ್ತೆ ಅಲ್ಲಲ್ಲ, ನನ್ನ ಪ್ರಕಾರ ಒಬ್ಬ ಆ್ಯಕ್ಟ್ರ್ ಆಗಬೇಕು ಅಂದರೆ ನಿಮಗೆ ಒಂದು ಬೇಸಿಕ್ಕು, ನಿಮ್ಮ ಜೀವನವನ್ನು ಫಸ್ಟ್ ಏನು ಗೊತ್ತಾ, ಜೀವನವನ್ನು ಪ್ರೀತಿಸೋದು ಫಸ್ಟ್ ಕಲಿಬೇಕು. ಕಲಿಕೆಯ ಮೂಲನೇ ನಿಮ್ಮ ಬದುಕು. ನನಗೆ ಬೀದಿಯೇ ಬೋಧಿ. ನನಗೆ ಅಂದರೆ ಫಸ್ಟು ನೀವು ಬದುಕನ್ನು ಪ್ರೀತಿಸೋದಕ್ಕೆ ಕಲಿಬೇಕು, ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು ಕಲಿಬೇಕು. ನೀವು ನಿಮ್ಮ ಸುತ್ತಮುತ್ತ ಇರೋ ಜನರ ಜೊತೆ ಹೇಗೆ ಬದುಕ್ತಾ ಇದ್ದೀರಿ, ಅವ್ರ ಜೊತೆ ಹೇಗೆ ಮಿಂಗಲ್ ಆಗ್ತೀರಿ ಅನ್ನೋದನ್ನು ಕಲಿಬೇಕು. ಆವಾಗ ಆಮೇಲೆ ಯಾವುದೇ ಒಂದು ನಾಟಕ ಕೊನೆಗೂ ಪಾತ್ರ ಆದರೂ ಕೂಡ ಆ ಪಕ್ಕದ ಪಾತ್ರವನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ನೀವು ರಿಯಾಕ್ಟ್ ಮಾಡೋಕ್ಕೆ ಹೋಗೋದು. ಮೈಸೂರ್ ಸ್ಯಾನಲ್ ಗೋಲ್ಡ್, ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ.
ಆ್ಯಕ್ಟಿಂಗ್ ಅನ್ನೋದು ಒಂದು ವರ್ಡ್ ಅಷ್ಟೇ. ಆ್ಯಕ್ಚುಲಿ ಆ್ಯಕ್ಷನ್ಗೂ ಗಿಂತ ಹೆಚ್ಚು ನಿಮಗೆ ಇಂಪಾರ್ಟೆನ್ಸ್ ಇರೋದು ರಿಯಾಕ್ಷನ್ಗೆ. ರಿಯಾಕ್ಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಆ್ಯಕ್ಟಿಂಗ್. ನಾನು ಅಂದರೆ ಬೇಸಿಕ್ ಹೇಳ್ಬಿಡ್ತೀನಿ. ಅಂದರೆ ನಿಮಗೆ ಬದುಕಿನ ಪ್ರೀತಿ ಜೊತೆಗೆ ನಿಮ್ಮನ್ನು ನೀವು ಬೆಳೆಸ್ಕೋಬೇಕು. ಹೇಗೆ? ಬೇಸಿಕ್ ಇಮಿಟೇಷನ್ನೇ. ಇವ್ರು ಹೆಂಗೆ ಮಾತಾಡ್ತಾರೆ, ಅವ್ರು ಹೆಂಗೆ ಮಾತಾಡ್ತಾರೆ, ಇವ್ರು ಹೆಂಗೆ ಮಾಡ್ತಾರೆ. ಈ ಚಿಕ್ಕ ಮಗುಗೆ ಒಂದು ಸರಿ ಏನೋ ಕೇಳಿದ್ರೆ ನಮ್ಮಪ್ಪ ಸುಮ್ಮನೆ ಇರೋಲ್ಲ, ಯಾವ ನೋಡಿ ಏನೋ ಹೊಡಿತೀನಿ ನಿನಗೆ, ಏನೋ ಆಟ ಆಡೋಕೆ, ಅದೇ ಇಮಿಟೇಟ್. ದಸ್ ಬೇಸಿಕ್ ಅಲ್ವಾ? ಅವನನ್ನು ಅಂದರೆ ಆ ಸಿಚುಯೇಷನ್ನ ನೆನಪಿಸ್ತಾನೆ. ಆ ಸಿಚುಯೇಷನ್ ಅಂದರೆ ಅಪ್ಪನ್ನ ಆ ಮಗು ನೋಡಿರುತ್ತೆ, ಅಬ್ಸರ್ವ್ ಮಾಡಿರುತ್ತೆ, ಅದನ್ನು ನೆನೆಸ್ತಾನೆ. ಆ ನೆನೆಸಿ ನಮ್ಮಲ್ಲಿ ನೆನಪು ಅವನಿಗಿರುವ ಆದ ಅನುಭವನ ಒಂದು ಬೇಸಿಕ್ ಅಂದರೆ ಒಂದು ಇದರಲ್ಲಿ ಮಾಡಿ ತೋರಿಸ್ತಾನೆ. ಕೊನೆಗೆ ಅದು ಬರ್ತಾ ರಿಫೈನ್ ಆಗಬೇಕಲ್ಲ ಆ್ಯಕ್ಟ್ ಆದಾಗ. ನೀವು ಅದನ್ನು ಕೊಡಬೇಕಾದ ಪಾಸ್ ಏನು ಅಂದರೆ ಎನಿಥಿಂಗ್ ಅದಕ್ಕೊಂದು ಶೇಪ್ ಬರಬೇಕಾದ್ರೆ ಅದಕ್ಕೆ ಅದರದ್ದೇ ಆದಂಥ ವರ್ಕ್ ಇರುತ್ತೆ. ಈಗ ಒಂದು ರಾಗದ ಛಾಯೆ ಅಷ್ಟೇ, ಏನೋ ಮಾಡಿದ ಕಣ್ಣ ಅಂದರೆ ಏನೋ ಮಾಡಿದ ಕಣ್ಣ ಅಂತ ಏನೋ ಹಾಡಬೇಕಲ್ಲ, ಅದಕ್ಕೆ ಏನಿರ್ಬೋದು, ಅರ್ಥನೂ ಆಗಬೇಕು, ಅಂದರೆ ಜನರಿಗೆ ಅರ್ಥನೂ ಆಗಬೇಕು, ನನಗೂ ಅರ್ಥ ಆಗಬೇಕು. ಕೊನೆಗೆ ಕಮ್ಯುನಿಕೇಷನ್ ಏನಿದೆ ಅದು ಭಾಳ ಇಂಪಾರ್ಟೆಂಟು ಆ್ಯಕ್ಟಿಂಗಲ್ಲಿ. ನೀವು ನಿಮ್ಮ ಪಾತ್ರವನ್ನು ಕಮ್ಯುನಿಕೇಟ್ ಮಾಡೋದು ಅಂದರೆ ಒಬ್ಬ ಮನುಷ್ಯನಿಗೆ, ಒಬ್ಬ ನಟನಾಗಬೇಕು ಅಂದರೆ ಒಳ್ಳೆಯ ಅಬ್ಸರ್ವೇಷನ್ನು. ನನ್ನ ಪ್ರಕಾರ ದಿನನಿತ್ಯದ ಸಂಗತಿಗಳನ್ನು ಕೇಳಬೇಕು, ನೋಡಬೇಕು. ಒಂದು ಸಣ್ಣದೇನೋ ಘಟನೆ ಆಗ್ತದೆ, ಅದನ್ನು ಅಬ್ಸರ್ವ್ ಮಾಡಬೇಕು. ಆ ಘಟನೆಯಲ್ಲಿ ಎಷ್ಟು ಜನ ಇದ್ದರು ಅಂದರೆ ನಿಮಗೆ ನೀವು ಅಬ್ಸರ್ವ್ ಮಾಡ್ಕೋಬೇಕು, ಅದನ್ನೆಲ್ಲ ಅಬ್ಸಾರ್ವ್ ಮಾಡ್ಕೋಬೇಕು. ಇನ್ನೊಬ್ಬರ ಹತ್ರ ಹೇಳಬೇಕಲ್ಲ ನಾನು ನಾಳೆ. ಆಮೇಲೆ ತುಂಬ ಒಳ್ಳೆ ಕತೆ ಹೇಳುವುದನ್ನು ನೀವು ಕಲ್ತ್ಕೋಬೇಕು. ಒಂದು ಸಿಚುಯೇಷನ್ನ ಎಷ್ಟು ಚೆನ್ನಾಗಿ ಹೇಳ್ಬೋದು ಅಂತ. ಹೇಗೆ ಅಂದರೆ ಈಗ ನಾನು ಹೇಳಿದ್ನಲ್ಲ, ನಾನು ಚೈಲ್ಡ್ಹುಡ್ ಹೇಳಿದೆ ಗೊತ್ತಾ, ಎಷ್ಟು ಕಲರ್ಫುಲ್ಲಾಗಿ ಹೇಳಿಲ್ಲ ನಾನು ಹೆಂಗೆ ಬದುಕಿದ್ದೆ ಅನ್ನೋದು. ನೀವು ಅಬ್ಸರ್ವ್ ಮಾಡೋದಂಥ ಒಂದು ಸಿಚುಯೇಷನ್ನ ಹೆಂಗೆ ಹೇಳಬಲ್ರಿ ಅಂತ ಅಲ್ವಾ? ಈಗ ನಿಮಗೊಂದು ಸಣ್ಣ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಕಾರಂತರು ಒಂದು ಸರಿ ನನಗೆ, ಅಂದರೆ ನಾನು ಇದನ್ನು ಆ್ಯಕ್ಟಿಂಗ್ ಪಾಯಿಂಟ್ ಆಫ್ ವ್ಯೂಯಿಂದ ಹೇಳ್ತೀನಿ, ಆದರೆ ಅದು ನನಗಾದ ಅನುಭವ ಅದು. ಈಗ ಕಾರಂತರು ಏನು ಮಾಡಿದರು, ಒಂದು ಸರಿ ನನಗೆ ನನ್ನದು ಕಾಲು ಆಪ್ರೇಷನ್ ಆಗಿತ್ತು, ನನಗೆ ಇದು ಆಗಬೇಕಾಗಿತ್ತು. ನನಗೆ ದುಡ್ಡು ಬೇಕಾಗಿತ್ತು. ನಮಗೆ ಅಮ್ಮ ಎಲ್ಲ ಕಳಿಸೋಷ್ಟಿಲ್ಲ, ರಂಗಾಯಣದಲ್ಲಿರ್ತಾ. ನನಗೆ 5,000 ರೂಪಾಯಿ ಬೇಕಾಗಿತ್ತು. ನನಗೊಂದು ಸಿಮಿನಲ್ ಕಾರ್ಟಿಲೇಜ್ ಅಂಥೇಳಿ ಇಲ್ಲಿ ಎಫೆಕ್ಟ್ ಇದಾಗಿತ್ತು ನನಗೆ. ನಾನು ತುಂಬ ಸಮ್ಮರ್ ಸಾಲ್ಟು, ಕುಣಿಯೋದು, ಹಾರೋದು ಎಲ್ಲ ಸಕ್ಕದ ಮಾಡ್ತಿದ್ದೆ ನಾನು. ಅದು ಇಲ್ಲಿ ಎಫೆಕ್ಟ್ ಆಗಿತ್ತು. ಸಣ್ಣದಾಗಿ ಆಪ್ರೇಟ್ ಮಾಡಬೇಕು. ಅದು ಸ್ಮಾಲ್ ಮೃದುವಾದ ಬೋನ್ ಇಲ್ಲಿ ನಿಮಗೆ ಅಟ್ಯಾಚ್ ಆಗಿ ತೊಂದರೆ ಆಗ್ತಿದೆ ಬಗ್ಸೋದಕ್ಕೆ. ನಾನೇನು ಮಾಡಿದೆ, ಒಂದು ಪತ್ರ ಬರೆದೆ. ಸತ್ಯನಾಮ ಸ್ಮರದ ಹುಟ್ಟಿದಂಥ ಅರುಣಕುಮಾರ ಸರಸ್ವತಮ್ಮನ ಕುಮಾರನಂಥವನಿಗೆ ಇಂತಿಷ್ಟನೇ ತಾರೀಕಿನಲ್ಲಿ ದೀಪಾ ನರ್ಸಿಂಗ್ ಹೋಮಿನಲ್ಲಿ ಕಾಲಿನ ಶಸ್ತ್ರಚಿಕಿತ್ಸೆ ಆಗುತ್ತಿದೆ, ಅದಕ್ಕಾಗಿ 5,000 ಹಣಗಳು ಬೇಕಾಗುತ್ತದೆ. ನನ್ನಂಥ ಪ್ರಿಯರು, ಸ್ನೇಹಿತರು, ನಿಮ್ಮ ಕೈಲಾದ ಹಣವನ್ನು ನೀವು ಎಲ್ಲರಿಗೂ ಲೆಟರ್ ಥರ ಮಾಡಿ ಹಂಚಿಬಿಟ್ಟು ಬೇಸ್ಟ್ರಿಗೂ ಕೊಟ್ಬಿಟ್ಟಿದೆ. ಅವರು ಏನಿದು, ನಿನ್ನ ನೋವನ್ನು ಕೂಡ ನೀನು ವಿಜೃಂಭಿಸ್ತಾ ಇದೆಯಾ, ನಿನ್ನ ನೋವನ್ನು ನೀನು ವಿಜೃಂಭಿಸ್ತೆ, ಇದು ಸರಿ ಅಲ್ಲ ಅಂತ. ಆಯಿತು, ಎಲ್ಲ ಆಯಿತು, ಆಪ್ರೇಷನ್ನು ಆಯಿತು. ಅವ್ರು ನಂಗೆ 500 ರೂಪಾಯಿ ಕೊಟ್ಟಿದ್ರು. ನಾನೇನು ಮಾಡ್ತೀನಿ, ರಂಗಾಯಣದಲ್ಲಿ ಇರ್ತಾನೆ ಸಣ್ಣ ಪುಟ್ಟದ್ದು ಬುಕ್ಕು ಡಿಸೈನ್ ಮಾಡೋದು, ಆಮೇಲೆ ಬ್ಯಾನರ್ ಬರೆಯೋದು, ಅಲ್ಲಿ ಬೇರೆ ನಾಟಕಗಳಿದ್ರೆ ಅಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಕೆಲಸ ನನಗೆ ಬ್ಯಾನರ್ ಬರೆಯೋಕ್ಕೆ ಕೊಡ್ತೀನಿ. ಯಾಕೆ ರಂಗಾಯಣದಲ್ಲಿ ಬೋರ್ಡು ಬ್ಯಾನರ್ಸಲ್ಲಿ ನಾನೇ ಬರೀತಾ ಇದ್ದೆ, ಕೊಡೋರು. ಅದರಲ್ಲಿ ಒಂದು ಸ್ವಲ್ಪ ದುಡ್ಡು ನಾನು 500 ರೂಪಾಯಿ ತೊಗೊಂಡಿದ್ದೆ. 500 ರೂಪಾಯಿ ವಾಪಸ್ ಕೊಡೋಣ ಅಂತ ಹೋದೆ ನಮ್ಮ ಕಾರಂತರ ಹತ್ರ. ಆವಾಗ ಹಾಸಕ್ರು ಅಂತ ಇದ್ದರು. ಅವರು ಪೇಪರ್ ಓದ್ತಾ ಕೂತ್ರು. ಮೆಟ್ಲು ಹತ್ಬಿಟ್ಟು ರಂಗಾಯಣದಲ್ಲಿ ಹಿಂಗೆ ಹೋದೆ. ಹೋಗಿ ಮೇಷ್ಟ್ರು ಇದ್ದಾರಾ ಅಂತೆ. ಇದ್ದಾರೆ, ಒಳಗಿದ್ದಾರೆ. ಸೀದಾ ಹೋದೆ. ಸರ್ ನಮಸ್ತೆ ಅಂದೆ. ತುಂಬ ಹೆದರಿಕೆ. ಯಾರು ಅಂದರು. ಸರ್ ನನ್ನ ಅರುಣ. ಹೆಸರಲ್ಲೇನಿದೆ? ತಕ್ಷಣ ಸರ್ ಅದೇ ನಿಮಗೆ 500 ರೂಪಾಯಿ ನಿಮ್ಮ ಹತ್ರ ತೊಗೊಂಡಿದ್ದೆ, ಅದನ್ನು ವಾಪಸ್ ಕೊಡು. ಅವಮಾನ. ನೀವು ಯಾರು ಬೆಳೆದಿಲ್ಲ. ನಿಮಗೆ ಹೇಗೆ ಹಸಕ್ರು ಇವನು ಬೆಳೆದಿಲ್ಲ. ಅಲ್ಲ ಸರ್ ಅದೇ ನೀವು ನನಗೆ ಆಪ್ರೇಷನ್ಗೆ 500 ರೂಪಾಯಿ ಕೊಟ್ಟಿರಿ. ಯಾಕೆ ಅರುಣ ನೀನು ಹೊರಟು, ನೀನು ಇಲ್ಲಿಂದ ನೀನು ಬೆಳೆದಿಲ್ಲ ಅಂತ. ನಾನು ಏನಪ್ಪ ಅಂತ ಹಾಸಕ್ರು ಮಗ ನೋಡ್ತೀನಿ, ಅವರು ತಲೆ ತೆಗೆಸ್ಕೊಂಡು ಕೂತ್ಬಿಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಸರಿ ಹೇಳಿದೆ, ಸರ್ ಇದು 500 ರೂಪಾಯಿ ನಾನು ನಿಮ್ಗೆ ಸಾಲ ತೊಗೊಂಡಿದ್ದೆ. ನನಗೆ ನಿಜವಾಗಲೂ ನೋವಾಗಿದೆ. ನನಗೆ ನೀನು ಬೆಳೆದಿಲ್ಲ,
ನನಗೆ ನೋವು ಪುಸ್ತಕ ಅಂತ ಹೋಗ್ಬಿಟ್ರು. ನನಗೆ ಏನು ಮಾಡೋದು ನಾನು ಇಳಿದ್ಬಿಟ್ಟು ಬಂದುಬಿಟ್ಟೆ. ನಂಗೆ ಅಳು ಎಲ್ಲ ಆದಮೇಲೆ. ಆಮೇಲೆ ಹಾಸಕರು ಸಿಕ್ಕಿದ್ರು. ಸರ್ ಏನು ಸರ್ ಹಿಂಗಂದ್ರು ಅಂತ. ಅವ್ರು ಏನಂದ್ರು ಗೊತ್ತೇನೋ, ಹಾಸಕರು ನನ್ನ ಆ್ಯಕ್ಟಿಂಗ್ ಚೆನ್ನಾಗಿತ್ತಾ ಅಂದರೆ ಆ ಸಿಚುಯೇಷನ್ ಇದೆಯಲ್ಲ, ನಾನು ನನ್ನ ಲೈಫಲ್ಲಿ ನಡೆದಿರೋದು. ಅವ್ರಿಗೆ ದುಡ್ಡು ಇಸ್ಕೋಬಾರ್ದು, ಅಂದರೆ ಕೊಟ್ಟಿದ್ದನ್ನು ವಾಪಸ್ ಪಡಿಬಾರ್ದು. ಅಂದರೆ ನಾನು ಹೇಳಿ ಇಂಥ ಸಿಚುಯೇಷನ್ ನಿಮ್ಮ ಲೈಫಲ್ಲಿ ಏನೂ ಆಗಿರುತ್ತೆ. ನೀವು ಒಂದು ಸಿಚುಯೇಷನ್ ನೀವು ಆ್ಯಕ್ಟ್ ಮಾಡಬೇಕು ಅಂದರೆ ಅರುಣ್ ಸಾಗರಾಗಿ ಆ್ಯಕ್ಟ್ ಮಾಡಬೇಕಾ ಅಥವಾ ಕಾರಂತರಾಗಿ ಆ್ಯಕ್ಟ್ ಮಾಡಿ, ಕಾರಂತರ ಟೋನ್ ನಾವು ಇಮಿಟೇಷನ್ ಮಾಡಬೇಕಾ ಅಥವಾ ಕ್ಯಾರೆಕ್ಟರ್ನ ಇದು ನಾನು ಹೇಳಿದ್ದು ಇದು ಇಮಿಟೇಷನ್ ಲೆವೆಲ್ದು. ನಾವು ಆ್ಯಕ್ಟ್ ಮಾಡ್ಬೇಕಾದ್ರೆ ಅದನ್ನು ಕಾರಂತರ ಎಮೋಷನ್ ಇಟ್ಕೊಂಡು ಎಲ್ಲೂ ಅದು ಇಮಿಟೇಟ್ ಆಗದೇ ಅದನ್ನು ತರೋದು ಹೇಗೆ? ಆವಾಗ ನೀವು ನಿಮ್ಮೊಳಗೆ ಒಬ್ಬ ಕಾರಂತರನ್ನು ಹುಡ್ಕೋಬೇಕಾಗುತ್ತೆ.